ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮನದ ಕಡಲು ಸಿನಿಮಾದಲ್ಲಿನ ಒಂದು ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಿದಾಗ ಎಲ್ಲ ಹೊಸ ಮುಖಗಳ ಒಂದು ಪ್ರಯತ್ನ ಅಂದರೆ ಸುಮುಖ ಆಯಿತು. ಜೊತೆಗೆ ಈ ಒಂದು ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ರಾಶಿಕಾ ಶೆಟ್ಟಿ. ಅಂದರೆ ಯೂಶಲಿ ಒಂದು ಸಿನಿಮಾ ಕಮಿಟ್ ಆಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಿಪ್ರೇಷನ್ ಅಂತ ಇರುತ್ತೆ. ನಿಮಗೇನು ಪ್ರಿಪ್ರೇಷನ್ ಇತ್ತು ಅಂತ? ಬರೀ ಸಿನಿಮಾ ನೋಡೋದು ಹುಚ್ಚು ಅಂತಂದ್ರಿ, ಆ ಪ್ರಿಪ್ರೇಷನ್ನು ಆ ಹುಚ್ಚು ಎಲ್ಲರ ಬಗ್ಗೆ ಮಾತಾಡೋದಾದ್ರೆ? ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಪ್ರಿಪ್ರೇಷನ್ಸ್ ಅಂದರೆ ಈ ಸಿನಿಮಾಗೆ ಬರೋಕ್ಕಿಂತ ಮುಂಚೆನೇ ನಂಗೆ ಚಿಕ್ಕ ವಯಸ್ಸಿನೂ ಸಿನಿಮಾಗೆ ಬರಬೇಕು ಅಂತ ಆಸೆ ಇತ್ತು. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋಂಗೆ ರಮ್ಯಾ ಅವ್ರ ಜೊತೆ ನಾನೊಂದು ಸಿನಿಮಾ ಮಾಡಿದ್ದೇನೆ, ಒಂದು ಸಾಂಗ್ ಮಾಡಿದ್ದೆ ತನನಮ್ಮಲ್ಲಿ ಕಂಡೆ ಗೋವಿನ. ಅವತ್ತಿಂದ ಒಂದು ಇಂಟ್ರೆಸ್ಟ್ ನನಗೆ, ನಾನು ಸಿನಿಮಾ ಮಾಡಬೇಕು, ಮೇಕಪ್ ಮಾಡ್ಕೊಳ್ಬೇಕು ಅಂತ ಅವಾಗ ಚಿಕ್ಕ ಇದ್ದಾಗ. ಅದಾದಮೇಲೆ ಪ್ರಿಪ್ರೇಷನ್ಸ್ ಹೆಂಗಿತ್ತು ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದಾಗಿಲ್ಲಿ. ಯೂಶ್ವಲಿ ನಾನು ಮಿರರ್ ಮುಂದೆ ನಿಂತ್ಕೊಂಡು ಎನ್ಯಾಕ್ಟ್ ಮಾಡ್ತಾಯಿದ್ದೆ. ಸಿನಿಮಾ ಏನೋ ನೋಡ್ತಾ ಇದ್ನಲ್ಲ, ಎನ್ಯಾಕ್ಟ್ ಮಾಡ್ತಿದ್ದೆ. ಇಲ್ಲ, ನಾನು ತುಂಬ ಮೂವೀಸ್ನ ನೋಡ್ತೀನಿ, ಸಿನಿಮಾದಲ್ಲೇ ಥಿಯೇಟರಲ್ಲೇ ಕೂತಿರ್ತೀನಿ ಯೂಶ್ವಲಿ ನಾನು. ಯಾಕಂದರೆ ಏನೋ ಒಂದು ಹೊಸದೇನೋ ಕಲಿಬೋದು ನಾನು, ಈ ಹೀರೋಯಿನಿಂದ ಇಲ್ಲ ಬೇರೆ ಎಲ್ಲರಿಂದನೂ ಏನೋ ಒಂದು ಕಲಿಯೋದಿರುತ್ತೆ ಅಲ್ವಾ. ಸೊ ಹಾಗೆ ನೋಡಿ ನಾನು ಕಲ್ತಿರೋದು ಆ್ಯಕ್ಟಿಂಗ್ನ. ಸೊ ಇದೇ ನನ್ನ ಪ್ರಿಪ್ರೇಷನ್ ಸಿನಿಮಾಗೆ ಬರೋದಕ್ಕೆ. ಓಕೆ, ಮನದ ಕೊಡಲು ಅಂತಂದಾಗ ಅಂದರೆ ಇದು ಫ್ರೆಶ್ ಕತೆ, ಅಂದರೆ ಫ್ರೆಶ್ ಫೀಲಿಂಗು. ಅಂದರೆ ಲೆಜೆಂಡರಿ ಡೈರೆಕ್ಟರ್ ಜೊತೆ ಹೆಜ್ಜೆ ಆಗ್ತಾ ಇದ್ದೀರಿ, ಮೇಲಾಗಿ ದೊಡ್ಡ ಪ್ರೊಡ್ಯೂಸರು. ಈ ಥರದೊಂದು ಈ ಥರದ ಅವಕಾಶವನ್ನು ನೀವು ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಉಪಯೋಗಿಸ್ಕೊಂಡಂಥದ್ದು ಇಡೀ ಸಿನಿಮಾ ಪ್ರೊಸೆಸ್ ವೈಸು, ಅದೆಲ್ಲ ಹೇಗಿತ್ತು? ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಇಟ್ ವಾಸ್ ಡಿಫಿಕಲ್ಟ್. ಯಾಕೆ ಅಂದರೆ ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಯೋಗರಾಜ್ ಸರ್ ಅಂತ ಒಂದು ಭಯ ಅನ್ನೋದಿರತ್ತೆ ಅಲ್ವಾ, ಆಬ್ವಿಯಸ್ಲಿ. ಬಟ್ ಆ ಭಯ ಏನೂ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಲೈಕ್ ಈಸಿ ಅಂತ ಫೀಲ್ ಆಯಿತು. ಒಂದು ಮನೇಲಿ ಇದ್ದಾಗ ಹೇಗೆಲ್ಲ ನಾವು ಕಲಿತೀವಿ ಅಲ್ವಾ, ಅಷ್ಟೇ ಒಂದು ಸೇಫ್ ಪ್ಲೇಸ್, ಕಲಿಯೋಕ್ಕೆ ಈಸಿಯಾಗಿತ್ತು. ಆ್ಯಂಡ್ ಇಲ್ಲಿ ವರ್ಕ್ ಮಾಡಿರೋದು ಯಾವ ಥರ ಅಂದರೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಸರ್ ಜೊತೆ ವರ್ಕ್ ಮಾಡಿರೋದು, ಇನ್ನು ಎಲ್ಲೇ ಹೋದರೂ ಯಾವುದೇ ಪ್ರೊಡಕ್ಷನಲ್ಲಿ ಯಾವುದೇ ಡೈರೆಕ್ಟರ್ ಸರ್ ಜೊತೆ ಆಗಿಲ್ಲೂ ಈಸಿಯಾಗಿ ವರ್ಕ್ ಮಾಡ್ಬೋದು ಅನ್ನಷ್ಟು ಕಾನ್ಫಿಡೆನ್ಸ್ ಇದೆ ಇವಾಗ. ಜೊತೆಗೆ ನೀವಂದ್ರಿ ಫಸ್ಟ್ ಸಿನಿಮಾ ಅಂದ್ರಿ, ರಾಶಿಕಾಗೆ ಹೊಸಬರು ಅಂತಂದಾಗ ಕಣ್ಣು ಮುಂದೆ ಬರುವಂತಹ ಒಂದಷ್ಟು ಕ್ಯಾರೆಕ್ಟರ್ಗಳು, ಈಗ ಸೂಪರ್ ಸ್ಟಾರ್ ಆಗಿ ಮೆರಿತಾ ಇರೋವಂಥವ್ರು ಒಂದಷ್ಟು ವಿಷಯ ಹೇಳ್ಬೋದಾ? ಹೀರೋಯಿನ್ಸು ನಾನು ಮುಂಚೆಯಿಂದನೂ ಫಾಲೋ ಮಾಡಿರೋದು ರಮ್ಯಾ ಮ್ಯಾಮ್ ಅವ್ರದ್ದೆಲ್ಲ ಒಂದು ಟೈಮ್ ಇತ್ತು ಗೊತ್ತಾ. ರಾಧಿಕಾ ಪಂಡಿತ್ ಮ್ಯಾಮ್, ರಮ್ಯಾ ಮ್ಯಾಮ್, ರಕ್ಷಿತಾ ಮ್ಯಾಮ್, ರಚಿತಾ ಅವರಾಗಿರಲಿ, ಅವರು ಇವಾಗ ರಶ್ಮಿಕಾ ಮನ್ನಣ್ಣ, ಇವ್ರದ್ದೆಲ್ಲ ಒಂದೊಂದು ಫೇಸ್ ಇದೆ ನಮ್ಮದು. ಲೈಕ್ ಅವರೆಲ್ಲ ಒಂದೊಂದು ಏನೇನೋ ಒಂದು ಸ್ಟೆಪ್ ಮಾಡಿದ್ದಾರೆ, ತೊಗೊಂಡಿದ್ದಾರೆ. ಅವರಿಂದ ನಾನು ಕಲಿಯೋದು ತುಂಬ ಇರುತ್ತೆ. ಅವ್ರನ್ನೆಲ್ಲ ನೋಡಿಕೊಂಡೇ ಬೆಳೆದಿದ್ದೀನಿ ನಾನು. ಯೂಶ್ವಲಿ ಇವಾಗ ನನಗೇನು ಅಂತ ಅಂದರೆ ಅವರೆಲ್ಲ ಹೇಗೆ ನೇಮ್ ಮಾಡಿದ್ದಾರೆ ಅಲ್ವಾ. ಇವಾಗ ಒಂದಷ್ಟು ಹೀರೋಯಿನ್ಸ್ ಅಂತ ತೊಗೊಂಡ್ರೆ ನಮ್ಮನೆ ಹುಡುಗಿಪ್ಪ ಇವಳು ಅಂತ ಹೇಳ್ತಾರೆ. ಸೊ ರಾಶಿಕಾ ಶೆಟ್ಟಿ ಅಂತ ಅಂದರೆ ಇದು ನಮ್ಮನೆ ಹುಡುಗಿ ಇವಳು ಅಂತ ಫೀಲ್ ಆಗಬೇಕು. ರಾಶಿಕಾಗೆ ತುಂಬ ಕಾಡದಂತಹ ಹೊಸ ಮುಖದ ಸ್ಟಾರ್ಗಳು, ನಟರ ಬಗ್ಗೆ ಹೇಳೋದಾದ್ರೆ? ಎಲ್ಲರೂ ಇಷ್ಟ ಆಗ್ತಾರೆ, ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಆ್ಯಕ್ಟಿಂಗ್ ಆಗಿರಲಿ, ಅವ್ರ ಸಿಂಪ್ಲಿಸಿಟಿ ಆಗಿರಲಿ, ಡ್ಯಾನ್ಸ್, ಇನ್ನೊಂದೇನೋ ಇಷ್ಟ ಆಗಿರುತ್ತೆ. ಅವ್ರು ನಾವು ಮೀಟ್ ಮಾಡಿದಾಗ ಅವ್ರ ಬಿಹೇವಿಯರ್ ಆಗಿರಲಿ, ಎಲ್ಲ ಒಂದೊಂದು ಇಷ್ಟ ಆಗುತ್ತೆ. ಸೊ ಎಲ್ಲರೂ ಒಂದಲ್ಲ ಒಂದು ವೇಲಿ ಇನ್ಸ್ಪೈರ್ ಮಾಡ್ತಾರೆ ನನಗೆ. ಆಮೇಲೆ ಹೂದುಂಬಿಯ ಕತೆ, ಅದು ಹಾಡು ಬಂದ ನಂತರ ಇವತ್ತಿಗೂ ಅಂದರೆ ಒಂದಷ್ಟು ಮೆಲೋಡಿ ಟ್ರ್ಯಾಕ್ಗಳು ಹೇಗಿರ್ತವೆ ಅಂದರೆ ಪ್ರತಿ ಹೆಜ್ಜೆಗೂ ಆ ಹಾಡು ಕೇಳಬೇಕು ಅನಿಸುತ್ತೆ, ಆ ಹಾಡು ನೋಡ್ಬೇಕು ಅನಿಸುತ್ತೆ. ಆ ಥರದ ಒಂದು ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಿದಂಥ ಹಾಡು ಹೂದುಂಬಿಯೇ. ಆ ಹಾಡಿನ ರಿಲೀಸ್ಗಿಂತ ಮುಂಚೆ, ಹಾಡು ರಿಲೀಸ್ ಆದಾಗ, ಈಗ ಈ 3 ಫೇಸಲ್ಲಿ ರಾಶಿಕಾ ಶೆಟ್ಟಿ ಅವರಲ್ಲಿ ಏನೆಲ್ಲ ಫೀಲ್ ಆಗ್ತಿದೆ ಅಂದರೆ ಇಂಪ್ರೂವೈಸೇಷನ್ನು ಟುವರ್ಡ್ಸ್ ಸಿನಿಮಾ? ಎಲ್ಲರೂ ಫಸ್ಟು ಸಿನಿಮಾ ಯೋಗರಾಜ್ ಸರ್ ಜೊತೆ ಎಲ್ಲ ಮಾಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಭಟ್ರು ಗರಡಿಯಲ್ಲಿ ಬೆಳೀತಿರೋ ಹುಡುಗಿ ಅಂತ ಹೇಳ್ತಾರೆ. ಎಲ್ಲರ ಬಯಲು ಹಾಗೆ ಇತ್ತು. ಅದೊಂಥರ ಖುಷಿ. ಯೋಗರಾಜ್ ಸರ್, ರಾಶಿಕಾ ಅನ್ನೋದಕ್ಕಿಂತ ಯೋಗರಾಜ್ ಸರ್ ಸಿನಿಮಾದಲ್ಲಿ ಹುಡುಗಿಯಪ್ಪ, ಯೋಗರಾಜ್ ಸಿನಿಮಾ ಮಾಡ್ತಿರೋ ಹುಡುಗಿಪ್ಪ ಅಂತೆಲ್ಲ ಹೇಳ್ತಿರು. ಏನೋ ಒಂದು ಖುಷಿ ಯೋಗರಾಜ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಫಸ್ಟು ನಮ್ಮದೊಂದು ಟೈಟಲ್ ರಿಲೀಸ್ ಆಯಿತು, ಮನದ ಕಡಲು ರಿಲೀಸ್ ಆದಮೇಲೆ ಓಕೆ ಯೋಗರಾಜ್ ಸರ್ ಜೊತೆ ಮಾಡ್ತಿರೋ ಹುಡುಗಿ ಸಿನಿಮಾ ಲೈಕ್ ರಾಶಿಕಾ ಅಂತ ಇತ್ತು. ಹೂದುಂಬಿ ಅಂತ ಬಂದಾದ್ಮೇಲೆ, ರಿಲೀಸ್ ಆಗೋ ಟೈಮಲ್ಲಿ ಒಂದು ವಾರ ನಿದ್ದೆನೇ ಮಾಡಿಲ್ಲ ನಾನು. ಇಟ್ಸ್ ಲೈಕ್ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನಡುಕ್ತಾ ಇದ್ದೀನಿ, ಕನಸಲ್ಲೆಲ್ಲ ಬರೀ ಹೂದುಂಬಿ ಅಂತಲೇ ಬರ್ತಿದೆ. ಒಂದಷ್ಟು ದಿನ ಹೇಗಿತ್ತು ಅಂದರೆ ಎಲ್ಲರೂ ಹೋದರು, ಆಡಿಯನ್ಸ್ ಹುಡುಗರೆಲ್ಲ ಹೂದುಂಬಿ, ನಮ್ಮ ಕನ್ನಡ ಇಂಡಸ್ಟ್ರಿ ಹೂದುಂಬಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಕ್ ತುಂಬ ಖುಷಿ ಆಗುತ್ತೆ. ಇಟ್ಸ್ ಆಲ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ನನಗೆ. ಆ್ಯಂಡ್ ಇವಾಗ ರಿಲೀಸ್ ಹೇಗೆ ಅಂದರೆ ನಿದ್ದೆ ಮಾಡ್ಬೇಕಾದ್ರೆ 3 ಗಂಟೆ 4 ಗಂಟೆ ಆಗಿರುತ್ತೆ. ಬರೀ ಕನಸಲ್ಲೂ ಮನದ ಕಡಲು ಮಾರ್ಚ್ 28 ಇದ್ಬಿಟ್ಟು ತಲೆಯಲ್ಲಿ ಇನ್ನೇನೂ ಇಲ್ಲ. ಇನ್ನು ನೆಕ್ಸ್ಟ್ ಏನು ಊಟ ತಿಂಡಿನೂ ಗೊತ್ತಾಗ್ತಿಲ್ಲ. ಇಟ್ಸ್ ಮನದ ಕಡಲು, ಆ ಥರ ಇದೆ ಎಕ್ಸೈಟ್ಮೆಂಟ್ ಇವಾಗ. ನರ್ವಸ್ನೆಸ್, ಭಯ ಎಲ್ಲ ಮಿಕ್ಸ್ಡ್ ಎಮೋಷನ್ ಇದು. ನೀವೇನೋ ನಿದ್ದೆ ಮಾಡಲಿಲ್ಲ, ಸಾಂಗ್ ಬಂದ ನಂತರ ಎಷ್ಟೋ ಜನ ಹುಡುಗರು ನಿದ್ದೆ ಮಾಡ್ತಿಲ್ವಂತೆ.
ಅವರೆಲ್ಲ ಇಷ್ಟಪಟ್ಟು ನನ್ನ ಅಕ್ಸೆಪ್ಟ್ ಮಾಡಿದ್ರಲ್ಲ ಅದೇ ಖುಷಿ. ಅದೇ ಹೇಳಲ್ವ, ಹುಡುಗರೆಲ್ಲ ಎಲ್ಲರೂ ಹೋದಾಗ ಹುಡುಗರು ಹೇಳ್ತಾರೆ ನಮ್ಮ ಹೂದುಂಬಿ ನಿಮ್ಮ ಸ್ಮೈಲ್ ಇಷ್ಟ ಆಯ್ತು, ಎಲ್ಲ ಚಿಕ್ಕ ಚಿಕ್ಕದು ನೋಟಿಸ್ ಮಾಡಿರ್ತಾರೆ ಆಯಿತಾ. ಯಾವುದೋ ಒಂದು ಸಾಂಗ್ ನೀಲಿ ನೀಲಿ ಸಾಂಗ್ ನೋಡಿದಾಗ ಸೋನು ನಿಗಮ್ ಸರ್ ಹಾಡಿರೋದು, ಅದ್ರಲ್ಲಿ ನಾನು ಒಂದು ಶಾರ್ಟ್ 1-2-3 ಸೆಕೆಂಡ್ಸ್ ಬರ್ತೀನಿ, ಅದ್ರಲ್ಲಿ ಒಂದು ಬಟರ್ಫ್ಲೈ ಹಾಕಿರ್ತೀನಿ. ಕಮೆಂಟ್ ಮಾಡಿರ್ತಾರೆ ನೀವು ಅದ್ರಲ್ಲಿ ಬಟರ್ಫ್ಲೈ ಹಾಕಿದ್ದೀರಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡು. ಸೊ ಇಷ್ಟೊಂದೆಲ್ಲ ಅಬ್ಸರ್ವ್ ಮಾಡ್ತಾರಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಆಮೇಲೆ ಈ ಥರದ ಕಮೆಂಟು ರಾಶಿಕಾ ಶೆಟ್ಟಿ ಸೇರಿ ಬಹಳಷ್ಟು ಜನ ಕಲಾವಿದರಿಗೆ ಒಂದು ದೊಡ್ಡ ಎನರ್ಜಿ ಕೊಡ್ತಾ ಹೋಗುತ್ತೆ. ಅಂದರೆ ನಾನು ಈ ಥರದ್ದು ಮಾಡಬೇಕು ಅಂತ. ಈ ಆಲ್ರೆಡಿ ರಿಲೀಸ್ ಆದಂಥ ಹಾಡುಗಳು ಅದರ ಕಮೆಂಟ್ಗಳನ್ನು ನೋಡಿದಾಗ ಆ್ಯಸ್ ಅ ಆರ್ಟಿಸ್ಟ್ ಆಗಿ ಗುರು ನಾನು ಮಾಡಿದಂತಹ ಪಾತ್ರ ಸರಿಯಾಗಿದೆ, ಭಟ್ರ ಆಯ್ಕೆ ಸರಿ ಇದೆ, ಈ ಥರದ ಫೀಲಿಂಗ್ಗಳು ಓಡಾಡ್ತಿದ್ದಾವೆ ತಲೆಯಲ್ಲಿ. ಕಾಮೆಂಟ್ಸ್ ಅಂತೆಲ್ಲ ನೋಡಿದಾಗ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಸಾಂಗ್ 2 ರಿಲೀಸ್ ಆಗಿದೆ. ಸಾಂಗ್ ನೋಡಿದಾಗ ಒಂದಷ್ಟು ಜನಕ್ಕೆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅನಿಸ್ತೈತೆ. ಬಟ್ ನನ್ನನ್ನು ಆ್ಯಸ್ ಅ ಹೀರೋಯಿನ್ ಆಗಿ ಅವ್ರನ್ನ ನೋಡಬೇಕು, ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂದರೆ ಅವ್ರು ನನ್ನ ಸಿನಿಮಾ ನೋಡಬೇಕು, ನನ್ನ ಆ್ಯಕ್ಟಿಂಗ್ ನೋಡಬೇಕು. ನನ್ನ ಆ್ಯಕ್ಟಿಂಗಲ್ಲಿ ಹೇಗಿದೆ ಅನ್ನೋದನ್ನ ಅವ್ರು ನನ್ನ ನೋಡಿ ಅಕ್ಸೆಪ್ಟ್ ಮಾಡ್ಕೊತಾರಲ್ಲ, ಅದೇ ಇಟ್ಸ್ ಅ ಬೆಸ್ಟ್ ಥಿಂಗ್. ಎಸ್, ಆಲ್ರೆಡಿ ಅಂದರೆ ಪ್ರಮೋಷನಲ್ ಶುರು ಮಾಡಿದಿರಿ. ಮಂಡ್ಯದಿಂದ ಮೈಸೂರು, ಹಾಸನ ಈ ಥರ ಎಲ್ಲ ಒಂದು ರೌಂಡು ಕನ್ನಡ ಪಿಕ್ಚರ್ ಜೊತೆ ಟ್ರಾವೆಲ್ ಮಾಡುತ್ತೆ. ಈ ಒಂದು ಸಿನಿಮಾ 28 ರಿಲೀಸ್ ಆಗ್ತಿದೆ. ಮಂಡ್ಯದ ಜನಕ್ಕೆ ರಾಶಿಕಾ ಶೆಟ್ಟಿ ಹೇಳುವಂಥ ಮಾತೇನು? ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಯಾಕಂದರೆ ಇದು ಒಂದು ಒಳ್ಳೆ ಸಿನಿಮಾ. ತುಂಬ ದಿನಗಳ ನಂತರ ಇಷ್ಟೊಂದು ಅದ್ಭುತವಾಗಿರೋ ಒಂದು ಸಿನಿಮಾ ಬರ್ತಿದೆ ನಮ್ಮ ಇಂಡಸ್ಟ್ರಿಗೆ, ಲೈಕ್ ಈ ಜಾನರಲ್ಲಿ. ಯಾಕಂದರೆ ಒಂದು ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಸಬ್ಜೆಕ್ಟ್ ಇದೆ, ಫ್ರೆಂಡ್ಶಿಪ್ ಸಬ್ಜೆಕ್ಟ್ ಇದೆ. ನೀವು ಕುತ್ಕೊಂಡು ಯಾವ ಒಂದು ಮೂಡಲ್ಲಿ ಬಂದಿರ್ತೀರಲ್ಲ, ಲಾಸ್ಟ್ ಇನ್ನೊಂದು ಯಾವುದೋ ಡಿಫ್ರೆಂಟ್ ಮೂಡಿಗೆ ಕರ್ಕೊಂಡು ಹೋಗಿರತ್ತೆ. ಸೊ ಮಿಸ್ ಮಾಡ್ದಲೇ ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಸಿನಿಮಾ. ಮಾರ್ಚ್ 28 ಮನದ ಕಡಲು. ಎಸ್ ಅಮ್ಮ, ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರಾಶಿಕಾ ಶೆಟ್ಟಿ ಅವ್ರ ಮಾತು. ಸಿನಿಮಾ ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.